Yes, dear students, welcome back to the new video. In this session, we will discuss about one more important chapter of human physiology, respiration in plants. Okay, so the moving to the first question of the day. So here you can understand the first question, that is, which among the three layer of a blood vessel wall, tunica intima, tunica media, and tunica externa is comparatively thin in the veins? So the question says, which among the three layers, blood vessels wall, that is tunica intima, tunica media, and tunica externa is comparatively thin in the veins. So here, when it comes to the veins and the arteries, in case of veins, usually the pressure of the blood flow is very less. So that is why veins doesn't carry that much pressure which is carried by the arteries and other blood transporting organs, vessels, right? So we may consider it as the innermost layer, or what you say, the middle one, the middle layer, which is not having the lot of pressure, will be the tunica media. Okay, so the option C is the right answer for when it comes to the veins part of. Okay, ಎಸ್ ವಿದ್ಯಾರ್ಥಿಗಳೇ, ಮೊದಲನೆಯ ಪ್ರಶ್ನೆಯಲ್ಲಿ ಬಹಳ ಸಿಂಪಲ್ ಆಗಿ ಏನು ಅಂತಂದ್ರೆ, ಟ್ಯುನಿಕಾ ಇಂಟಿಮಾ, ಟ್ಯುನಿಕಾ ಮೀಡಿಯಾ ಮತ್ತು ಟ್ಯುನಿಕಾ ಎಕ್ಸ್ಟರ್ನಾ ಇವೇನಿದಾವು ಬ್ಲಡ್ ವೆಸಲ್ಸ್ ಗಳ ವಾಲ್ಸ್ ಆಗಿದೆ. ಸೊ ಈ ವಾಲ್ಸ್ ಗಳಲ್ಲಿ ನಾವು ಬೇರೆ ಬೇರೆ ತರದ ಬ್ಲಡ್ ಕ್ಯಾರಿ ಮಾಡುವಂತಹ ಸ್ಟ್ರಕ್ಚರ್ಸ್ ಗಳನ್ನ ನೋಡಿದಾಗ, ಯಾವ ಒಂದು ಸ್ಟ್ರಕ್ಚರ್ ಯಾವ ಒಂದು ಸ್ಟ್ರಕ್ಚರ್ ನಲ್ಲಿ, ದಟ್ ಟು ಪರ್ಟಿಕ್ಯುಲರ್ಲಿ ವೇನ್ಸ್ ನಲ್ಲಿ ಯಾವ ಲೇಯರ್ ಬಹಳ ಥಿನ್ ಆಗಿರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ನಾವು ಟ್ಯುನಿಕಾ ಮೀಡಿಯಾ ಅಂತ ಹೇಳ್ತಾ ಇದೀವಿ, ಬಿಕಾಸ್ ಅದು ಕಂಪ್ಯಾರಿಟಿವ್ಲಿ ಆರ್ಟರೀಸ್ ಗಳಿಗಾಗ್ಲಿ ಇನ್ನುಳಿದ ಯಾವ್ದಾದ್ರು ವೆಸಲ್ಸ್ ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಪ್ರೆಷರ್ ಕಡಿಮೆ ಇರುತ್ತೆ ಎಲ್ಲಿ, ವೇನ್ಸ್ ಗಳಲ್ಲಿ. ಸೊ ಹಾಗಾಗಿ ಅದನ್ನ ಕ್ಯಾರಿ ಮಾಡಕ್ಕೆ ನಮಗೆ ಥಿಕ್ ವಾಲ್ ನ ಅವಶ್ಯಕತೆ ಬರೋದಿಲ್ಲ, ಅದಕ್ಕೆ ಟ್ಯುನಿಕಾ ಮೀಡಿಯಾ ಅಂತ ಹೇಳ್ಬೇಕಾಗತ್ತೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ದ ವಾಲ್ಯೂಮ್ ಆಫ್ ದ ಏರ್ ಇನ್ಸ್ಪೈರ್ಡ್ ಆರ್ ಎಕ್ಸ್ಪೈರ್ಡ್ ಬೈ ದ ಹೆಲ್ದಿ ಮ್ಯಾನ್ ಪರ್ ಮಿನಿಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ಏನು ಅಂದ್ರೆ, ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡ್ತಾನೆ ಅಂತ ನೀವು ನೋಡಿದಾಗ, ಆ ಒಂದು ಕೌಂಟ್ ನಮಗೆ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಸರಿಸುಮಾರು ಒಂದು ನಿಮಿಷಕ್ಕೆ ನಾವು ಒಂದು 12 ಬಾರಿ ಉಸಿರಾಡ್ತೀವಿ ಅಂತ ಅನ್ಕೊಳ್ಳಿ. 12 ಬಾರಿ ಉಸಿರಾಡಿದ್ರೆ ನಮ್ಮ ಒಂದು ಇನ್ಸ್ಪಿರೇಟರಿ ಕೆಪಾಸಿಟಿ ಬಂದು, ಮನುಷ್ಯನ ಒಂದು ಆಕ್ಸಿಜನ್ ಅನ್ನ ಒಳಗೆ ತೆಗೆದುಕೊಳ್ಳುವ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗೆ ಹಾಕುವಂತಹ ಒಂದು ಇದನ್ನ ನಾವು ನೋಡಿದಾಗ, ಅದು ಅಪ್ರಾಕ್ಸಿಮೇಟ್ಲಿ 500 ml ಇದೆ. ಸೊ ಹಾಗಾದ್ರೆ ಒಂದು ನಿಮಿಷಕ್ಕೆ ಅವ್ರು ಕೇಳಿರೋದ್ರಿಂದ 12 5 60 ಆಗತ್ತೆ. ಸೊ ಅಂದ್ರೆ 6000 ml ಅಪ್ರಾಕ್ಸಿಮೇಟ್ಲಿ ಏನು ಅಂದ್ರೆ, ಒಂದು ಸಾರಿ ನಾವು ಗಾಳಿಯನ್ನ ಒಳಗ್ ತಗೋಬಹುದು ಮತ್ತು ಒಂದೇ ಸಾರಿ ಆ ಗಾಳಿಯನ್ನ ನಾವು ಹೊರಗಡೆ ಕೂಡ ಹಾಕಬಹುದು ಒಂದು ನಿಮಿಷದಲ್ಲಿ. ಓಕೆ, ಅಂದ್ರೆ ಒಂದು ನಿಮಿಷಕ್ಕೆ ನಾವು 12 ರಿಂದ 13 ಬಾರಿನ ಉಸಿರಾಟ ಮಾಡಿದ್ರೆ, ನಾವು ಒಂದು ಬಾರಿ ಉಸಿರಾಟ ಮಾಡಿದಾಗ ಒಳಗಡೆ ತೆಗೆದುಕೊಳ್ಳುವ ಗಾಳಿಯ ವಾಲ್ಯೂಮ್ ಬಂದು 500 ml ಆಗಿದೆ. ಆದ್ರೆ ಇವ್ರು ಕೇಳ್ತಾ ಇರೋದು 12 ಬಾರಿ ನಾವು ಉಸಿರಾಡಿದ್ರೆ ಎಷ್ಟು ಹೋಗುತ್ತೆ ಅಂತ. ಸೊ ಹಾಗಾಗಿ ಅದು 6000ಕ್ಕೆ ಸಮೀಪ ಬರುತ್ತೆ. ಸೊ ಹಾಗಾಗಿ ಆ ತರದ ಒಂದು ಆಪ್ಷನ್ ನೀವು ಇಲ್ಲಿ ನೋಡೋದಾದ್ರೆ ಅದು ಆಪ್ಷನ್ ಸಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಸೊ ಇಲ್ಲಿ ಬಂದು ಮ್ಯಾಚ್ ಮಾಡ್ಬೇಕಾಗಿದೆ. ಓಕೆ, ಇದು ನಮಗೆ ಒಂದೇ ಒಂದು ಡೈರೆಕ್ಟ್ ಆಗಿ ಚಾರ್ಟ್ ಅಲ್ಲಿ ಸಿಗುವಂತಹ ಒಂದು ಕಾನ್ಸೆಪ್ಟ್. ಸೊ ಹಾಗಾಗಿ ನೇರವಾಗಿ ನಾವು ಆ ಒಂದು ಚಾರ್ಟ್ ನ ನಾವು ಗಮನ ಹರಿಸುವುದರಿಂದ, NCERT ಬುಕ್ ಅಲ್ಲಿ ಆಲ್ರೆಡಿ ಇದೆ. ಸೊ ಅದನ್ನ ನೋಡ್ಕೊಳ್ಳೋದ್ರಿಂದ ನಮಗೆ ನೇರವಾಗಿ ಇದಕ್ಕೆ ಆನ್ಸರ್ ನ ನಾವು ಹೇಳಬಹುದು. ಓಕೆ, ಸೊ ಹಾಗಾದ್ರೆ ಇಲ್ಲಿ ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಏನಿದೆ, ರೆಸಿಡುವಲ್ ವಾಲ್ಯೂಮ್ ಇದೆ, ಎಕ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಏನಿದೆ, ಇನ್ಸ್ಪಿರೇಷನ್ ಕೆಪಾಸಿಟಿ ಎಷ್ಟು ನಮ್ಮ ಮನುಷ್ಯಂದು ಅನ್ನೋದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಒಂದೊಂದಾಗಿ ಕಂಪೇರ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ದಟ್ ಈಸ್ ರೆಸಿಡುವಲ್ ರೆಸಿಡುವಲ್ ವಾಲ್ಯೂಮ್ ಬಂದಿದ್ದಾರೆ. ರೆಸಿಡುವಲ್ ವಾಲ್ಯೂಮ್ ಅಂತ ಬಂದಾಗ, ನಮ್ಮ ರೆಸಿಡುವಲ್ ವಾಲ್ಯೂಮ್ ಬಂದು 1100 ml ಟು ದಿ 1200 ml. ಓಕೆ, ಅಂದ್ರೆ ಆಫ್ಟರ್ ರೆಸ್ಪಿರೇಷನ್ ನಮಗೆ ಎಕ್ಸೆಸ್ ಆಗಿ, ಅಂದ್ರೆ ಎಷ್ಟು ನಾವು ಏರ್ನ ಒಳಗಡೆ ತಗೋಬಹುದು ಅಪ್ರಾಕ್ಸಿಮೇಟ್ಲಿ ಅನ್ನುವಂಥದ್ದು
RB ಅಂತ ಕರಿತೀವಿ. ಅಂದ್ರೆ ಆಫ್ಟರ್ ರೆಸ್ಪಿರೇಷನ್, ಎಲ್ಲ ಉಸಿರು ಹೋದ ನಂತರ ಉಳಿದಿರುವ ಗಾಳಿಯ ಪ್ರಮಾಣದಲ್ಲಿ ರೆಸಿಡ್ಯೂಯಲ್ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್. ಸೊ ಎಷ್ಟು ನಾವು ಎಕ್ಸಸ್ ಆಗಿ ಏರ್ನ ಇನ್ಸ್ಪೈರ್ ಮಾಡಬಹುದು ಅಂತ. ಸೊ ಅದು ಬಂದು ನಾವು 2,500 3,000 ml ನಷ್ಟು ಇನ್ಸ್ಪೈರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೀವಿ. ದಟ್ ಈಸ್ BAT ಅಂತ ನೀವು ಹೇಳ್ಬೋದು. ಎಗೆ ಕ್ಯೂ ಆಫ್ಲೈನ್ ಆಪ್ಷನ್ ಹೇಳ್ಬೋದು. ಸೊ ಹಾಗಾದ್ರೆ ಆ ಥರದ್ದು ಯಾವ್ದಾದ್ರು ಆಪ್ಷನ್ಸ್ ಇದೆಯಾ ಅಂತ ನೋಡಿದ್ರೆ ಆಪ್ಷನ್ ಸಿ ನಲ್ಲಿ ನಮಗೆ ಸಿಗ್ತಾ ಇದೆ. ಎಗೆ ಕ್ಯೂ, ಬಿಗೆ ಟಿ. ಹಾಗಾದ್ರೆ ವೈಟಲ್ ಕೆಪಾಸಿಟಿಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿದ್ರೆ ವೈಟಲ್ ಕೆಪಾಸಿಟಿ ಬಂದು ನಮ್ದು 4,000 4,600 ಇರೋದ್ರಿಂದ ಸಿಗೆ ನಾವು ಪಿ ಮ್ಯಾಚ್ ಮಾಡಬಹುದು. ಸೊ ಹಾಗಾಗಿ ಆಪ್ಷನ್ ಸಿ ನಲ್ಲಿ ನಮಗೆ ಉತ್ತರ ಸರಿಯಾಗಿರುವಂತಹ ಮ್ಯಾಚಿಂಗ್ಗಳು ಸಿಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇದರ ಮೇಲೆ ಕೂಡ ಇಂಡಿವಿಜುವಲ್ ಕ್ವಶನ್ಸ್ಗಳು ಸಾಧ್ಯತೆ ಇರುತ್ತೆ, ಹಾಗಾಗಿ ಅದನ್ನ ನಾವು ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡುವುದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಫ್ಯಾಕ್ಟರ್ ಈಸ್ ಫೇವರೇಬಲ್ ಫಾರ್ ದಿ ಫಾರ್ಮೇಶನ್ ಆಫ್ ದಿ ಆಕ್ಸಿ ಹಿಮೋಗ್ಲೋಬಿನ್ ಇನ್ ದ ಅಲ್ವಿಯೋಲೈ ಆಫ್ ದ ಹ್ಯೂಮನ್ ಲಂಗ್ಸ್ ಅಂತಿದ್ದಾರೆ. ಅಂದ್ರೆ ನಾವು ಈಗ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಶನ್ ಆಗ್ಬೇಕು ಅಂದರೆ, ಓಕೆ, ನಮ್ಮ ಬಾಡಿಯಲ್ಲಿ ನಮ್ಮ ಒಂದು ಲಂಗ್ಸ್ ನಲ್ಲಿ ಆಕ್ಸಿ ಹಿಮೋಗ್ಲೋಬಿನ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಫೇವರೇಬಲ್ ಕಂಡೀಷನ್ಸ್ ಗಳು ಯಾವ್ಯಾವು ಅಂತ ಪ್ರಶ್ನೆ. ಅಂದ್ರೆ ನೋಡಿ, ನಾವು ಆಕ್ಸಿಜನ್ ಹಿಮೋಗ್ಲೋಬಿನ್ ಅನ್ನ ಕ್ಯಾರಿ ಮಾಡುವಂತಹ ಕೆಪಾಸಿಟಿ ಬರಬೇಕು ಅಂದ್ರೆ ನಮಗೆ ಕಂಡೀಷನ್ ಏನಿರ್ಬೇಕು ಅಂತ. ಸೊ ಇದು ಕೂಡ ನಮಗೆ ನೇರವಾದ ಪ್ರಶ್ನೆ 2018ರಲ್ಲಿ ಕೇಳಿದ್ದಾರೆ. ಲೋ ಟೆಂಪರೇಚರ್ ಇರಲೇಬೇಕಾಗತ್ತೆ. ಸೊ ಅದು ನಿಮಗೆ NCERT ಅಲ್ಲಿ ಸಿಗುತ್ತೆ. ಸೊ ಲೋ ಟೆಂಪರೇಚರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದನ್ನ ಹೊರತುಪಡಿಸಿದ್ರೆ ನಮ್ಗೆ ಆಕ್ಸಿಜನ್ HB ನ ಕ್ಯಾರಿ ಮಾಡ್ಬೇಕಾಗಿರೋದ್ರಿಂದ ಆಕ್ಸಿಜನ್ ಪ್ರಮಾಣ ನಮ್ಗೆ ಜಾಸ್ತಿ ಇರಬೇಕಾಗತ್ತೆ. ಆಕ್ಸಿಜನ್ ಪ್ರಮಾಣ ಆಟೋಮೆಟಿಕಲಿ ಜಾಸ್ತಿ ಆದ್ರೆ ಮಾತ್ರ ಹಿಮೋಗ್ಲೋಬಿನ್ ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರಬೇಕು. ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇದೆ ಅಂದ್ರೆ ನಮ್ಗೆ ಆಟೋಮೆಟಿಕಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಕಡಿಮೆನೆ ಇರುತ್ತೆ. ಓಕೆ, ಸೊ ಇಷ್ಟು ವಿಷಯಗಳು ನಮ್ಗೆ ಗೊತ್ತಿದ್ದು ಇದನ್ನ ನಾವು ನೋಡೋದಾದ್ರೆ ಹೈ PiCO2 ಹೊಂದಿದ್ದಾರೆ. PiCO2 ನಮ್ಮ ಏನಿರ್ಬೇಕು, ಕಡಿಮೆ ಇರಬೇಕು ಅಂತ ಹೇಳಿದೀವಿ. ಸೊ ಹಾಗಾಗಿ ಇದು ರಾಂಗ್ ಆಗುತ್ತೆ. ಲೋ ಟೆಂಪರೇಚರ್ ಇರಬೇಕು ಅಂದಿದೀವಿ. ಸೊ ಅದು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಸೊ ಸರಿ ಇದೆ. ಹೈ ಹೈಡ್ರೋಜನ್ ಕಾನ್ಸಂಟ್ರೇಷನ್ ಅಂದಿದ್ದಾರೆ, ಅಲ್ಲಿ ಲೋ ಕಾನ್ಸಂಟ್ರೇಷನ್ ಬೇಕು. ಲೋ PO2 ಇದ್ರೆ ನಡೆಯಲ್ಲ, ಹೈ PO2 ಬೇಕು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂವಿಂಗ್ ಟು ದ ಮತ್ತೊಂದು ಪ್ರಶ್ನೆ. ಡ್ಯೂರಿಂಗ್ ದ ಟ್ರಾನ್ಸ್ಪಿರೇಷನ್ ಆಫ್ ದ ಗ್ಯಾಸಸ್ ಟು ಮೇಂಟೈನ್ ದ ಅಯಾನಿಕ್ ಬ್ಯಾಲೆನ್ಸ್, ಕ್ಲೋರೈಡ್ ಅಯಾನ್ ಶಿಫ್ಟ್ ಫ್ರಮ್. ಓಕೆ, ಸೊ ನಮ್ಮ ಬಾಡಿಯಲ್ಲಿ ಈ ಒಂದು ಗ್ಯಾಸಸ್ಗಳು ಏನು ಟ್ರಾನ್ಸ್ಪಿರೇಷನ್ ಮಾಡುವಂತ ಸಂದರ್ಭದಲ್ಲಿ ಗ್ಯಾಸಸ್ಗಳು ಮೂವ್ಮೆಂಟ್ ಆಗುತ್ತೆ. ಟು ಮೇಂಟೈನ್ ದ ಅಯಾನಿಕ್ ಬ್ಯಾಲೆನ್ಸ್, ಕ್ಲೋರೈಡ್ ಅಯಾನ್ ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಯಾವ ಕಡೆಯಿಂದ ಯಾವ ಕಡೆಗೆ ಶಿಫ್ಟ್ ಆಗುತ್ತೆ ಅಂತ ಪ್ರಶ್ನೆ. ಇಲ್ಲಿ ನೀವು ನೋಡಬಹುದು RBC ಟು ಪ್ಲಾಸ್ಮಾ, ಲಂಗ್ಸ್ ಟು ಬ್ಲಡ್, ಬ್ಲಡ್ ಟು ಲಂಗ್ಸ್ ಅಂದಿದ್ದಾರೆ. ಬ್ಲಡ್ ಟು ಲಂಗ್ಸ್ ಇದು ನಿಯರ್ ಬೈ ಆಪ್ಷನ್ಸ್ ಆಗೋದಿಲ್ಲ. ನಾವು ಇದು ಈ ಮೆಕ್ಯಾನಿಸಮ್ ನಡೀತಾ ಇರೋದು RBC ಮತ್ತು ಪ್ಲಾಸ್ಮಾ ಮಧ್ಯೆ ಆಗಿರೋದ್ರಿಂದ ನಾವು ನೇರವಾಗಿ ಹೇಳ್ಬಹುದು ನಮ್ಮ ಒಂದು ಉತ್ತರ ಬಂದು ಪ್ಲಾಸ್ಮಾ ಟು RBCಗೆ ಏನಂದ್ರೆ ಅಯಾನಿಕ್ ಬ್ಯಾಲೆನ್ಸ್ ಶಿಫ್ಟ್ ಆಗುತ್ತೆ. ಕ್ಲೋರೈಡ್ ಅಯಾನ್ ಶಿಫ್ಟ್ ಹ್ಯಾಂಬರ್ಗ್ ಎಕ್ಸ್ಪೆರಿಮೆಂಟ್ ಅಥವಾ ಹ್ಯಾಂಬರ್ಗ್ ಶಿಫ್ಟ್ ಅಂತಾನು ಕರೀತಾರೆ. ಸೊ ಅದು ಎಕ್ಸ್ಪ್ಲೇನ್ ಮಾಡುವ ಪ್ರಕಾರ ಅದು ಪ್ಲಾಸ್ಮಾದಿಂದ RBCಗೆ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೇಕು. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. when a blood contains high percentage of carbon dioxide and very low percentage of oxygen, the breathing stops and the person becomes unconscious. This condition is known as. Okay, ಅಂದ್ರೆ ನಮ್ಮ ಬಾಡಿಗೆ ಸರಿಯಾಗಿ ಆಕ್ಸಿಜನ್ ಸಿಗದೆ ಹೋದಾಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಬಾಡಿಯಲ್ಲಿ ಅಕ್ಯುಮುಲೇಷನ್ ಆಗ್ತಾ ಹೋದ್ರೆ ಮನುಷ್ಯ ಉಸಿರಾಟದ ತೊಂದರೆಯಿಂದಾಗಿ ಅನ್ಕಾನ್ಸಿಯಸ್ ಆಗಿ ಬೀಳ್ತಾನೆ. ಈ ಕಂಡೀಷನ್ ಅನ್ನ ಏನಂತ ಕೇಳ್ತಾರೆ, ಸಫೋಕೇಶನ್ ಅಲ್ಲಿ ಆ ತರದ ಎಕ್ಸ್ಟ್ರೀಮ್ ಕಂಡೀಷನ್ಗೆ ನಾವು ಹೋಗೋದಿಲ್ಲ. ಎಂಫೈಸೀಮಾ ಒಂದು ರೆಸ್ಪಿರೇಟರಿ ಡಿಸಾರ್ಡರ್ ಆಗಿರುತ್ತೆ. ಯುಪ್ನಿಯಾ ಕೂಡ ಇದಾಗಲ್ಲ. ಹಾಗಾದ್ರೆ ಬಂದಿರೋ ಉತ್ತರ ಬಂದು ಅಫೈಕ್ಸಿಯಾ. ಓಕೆ, ಅಫೈಕ್ಸಿಯಾ ಇದು ಒಂದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ದ ರೆಸ್ಪಿರೇಟರಿ ಮೆಕ್ಯಾನಿಸಮ್ ಕಂಟ್ರೋಲ್ಡ್ ಬೈ ದ ಮೆಡುಲ್ಲಾ ಒಬ್ಲಾಂಗೇಟಾ ಕ್ಯಾನ್ ಬಿ ಆಲ್ಟರ್ಡ್ ಬೈ. ಇದನ್ನು ಕೂಡ NCERT ಲೈನ್ ಅಲ್ಲಿ ನೀವು ನೋಡಿರ್ತೀರಿ. ನಮಗೆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಏರಿಯಾ ಇದೆ ಬಾಡಿಯಲ್ಲಿ, ಅದು ಬಂದು ಬ್ರೈನ್ ಅಲ್ಲಿ ನಿಮೋಟ್ಯಾಕ್ಸಿಕ್ ಸೆಂಟರ್ ಇಂದ ಪಾನ್ಸ್ ಅಂತ ಕರಿತೀವಿ. ಸೊ ಪಾನ್ಸ್ ರೀಜನ್ ಅಲ್ಲಿ ಬರುವಂತಹ ನಿಮೋಟ್ಯಾಕ್ಸಿಕ್ ಸೆಂಟರ್ ಸಾಮಾನ್ಯವಾಗಿ ಮೆಡುಲ್ಲಾ ಒಬ್ಲಾಂಗೇಟಾ ಏನಂತಂದ್ರೆ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿದೆ. ಸೊ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ದ ಬ್ರೀದಿಂಗ್ ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಬ್ರೀದಿಂಗ್ ಮೂವ್ಮೆಂಟ್ ಅನ್ನ ನಮ್ಮ ಬಾಡಿಯಲ್ಲಿ ಕಂಟ್ರೋಲ್ ಮಾಡೋರು ಯಾರು ಅಂತ. ಇದು ಕೂಡ ಈಗ ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದಾರಲ್ಲ ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಮೆಡುಲ್ಲಾ ಒಬ್ಲಾಂಗೇಟಾ ಅಂತ ಹೇಳ್ಬಹುದು. ಸೊ ಹಾಗಾಗಿ ಮೆಡುಲ್ಲಾ ಒಬ್ಲಾಂಗೇಟಾ ಇಸ್ ದ ಒನ್ ವಿಚ್
ಆಕ್ಚುಲಿ ಕಂಟ್ರೋಲ್ಸ್ ದ ಬ್ರೀದಿಂಗ್ ಆಕ್ಟಿವಿಟೀಸ್, ಬ್ರೀದಿಂಗ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಚಾಪ್ಟರ್ ಮುಕ್ತಾಯ ಆಗುತ್ತೆ. ಬಹಳ ಕಡಿಮೆ ಪ್ರಶ್ನೆಗಳು ಈ ಚಾಪ್ಟರ್ ಇಂದ ಬಂದಿದೆ. ಸೊ ಹಾಗಾಗಿ ಕ್ವಿಕ್ ಆಗಿ ಈ ಚಾಪ್ಟರ್ಸ್ ಗಳು ಮುಗಿತಾ ಹೋಗುತ್ತೆ. ಒಂದು ದಿನದಲ್ಲಿ ಎರಡೆರಡು ಮೂರು ಚಾಪ್ಟರ್ಸ್ ಗಳು ಕವರ್ ಆಗೋದ್ರಿಂದ ಕಂಪ್ಲೀಟ್ ಸಿಲೆಬಸ್ ಕೂಡ ಅದ್ರ ಜೊತೆಗೆ ಮ್ಯಾಚ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.